ಇನ್ಪುಟ್ಸ್ ಅಂದರೆ ಏನು? ಯೂಸರ್ ಇನ್ಪುಟ್ಸ್ ಅಂದರೆ ನಾವು ನಮ್ಮ ಪ್ರೋಗ್ರಾಮ್ಸ್ ರನ್ ಮಾಡಲಿಕ್ಕೆ ಯೂಸರಿಂದ ಏನಾದರೂ ಇನ್ಫಾರ್ಮೇಷನ್ ಅಥವಾ ಡೇಟಾ ಬೇಕಿದ್ರೆ ಅದನ್ನು ಯಾವ ರೀತಿಯಲ್ಲಿ ನಾವು ಪಡಿಬೋದು ಅಂತ ಚೆಕ್ ಮಾಡುವ. ಸೊ ಇನ್ನು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ನಿಮ್ಮ ಈ ವೆಬ್ಸೈಟೆಲ್ಲ ಇದ್ದರೆ ನಾವು ನಾರ್ಮಲಿ ಈ ಫಾರ್ಮ್ ಫಿಲ್ ಮಾಡಲಿಕ್ಕೆ ಹೇಳ್ತೇವೆ. ಫಾರ್ಮ್ಸಲ್ಲಿ ನಾವು ಮೇ ಬಿ ಅವರ ನೇಮ್, ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಬರಲಿಕ್ಕೆ ಹೇಳ್ತೇವೆ. ಆದರೆ ನಾವು ನಮ್ಮ ಇನ್ಸ್ಟ್ರಕ್ಷನ್ಸನ್ನು ಇನ್ನು ಬೇಸಿಕ್ ಪೈಥನ್ನಲ್ಲಿ ಬರೆಯುತ್ತಿರೋದ್ರಿಂದ ನಾವು ಈ ಕನ್ಸೋಲ್ ವಿಂಡೋ ಇದೆಯಲ್ಲ, ಸೊ ಆ ಕನ್ಸೋಲ್ ವಿಂಡೋ ಯೂಸ್ ಮಾಡಿಬಿಟ್ಟು ಅದರಲ್ಲಿ ನಾವು ಯೂಸರ್ ಇನ್ಫಾರ್ಮೇಷನ್ನು ಕೇಳುವ. ಸೊ ನಾವು ಏನು ಮಾಡೋಣ ಅಂದರೆ ಯೂಸರ್ ಹತ್ರ ಒಂದು ಸಿಂಪಲ್ ಮೊಬೈಲ್ ನಂಬರ್ ಇನ್ಪುಟ್ ಮಾಡಲಿಕ್ಕೆ ಕೇಳುವ. ಓಕೆ, ಸೊ ಇದನ್ನು ನಾನು ಮಿನಿಮೈಸ್ ಮಾಡ್ತೇನೆ. ಸೊ ಮೇ ಬಿ ಒಂದು ಇನ್ಪುಟ್ ಸ್ಟೇಟ್ಮೆಂಟ್ ಫ್ರಮ್ ದ ಯೂಸರ್ ಇನ್ಪುಟ್ ಅಂತ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್, ಅದರಲ್ಲಿ ಕೊಟೇಷನ್ ಮಾರ್ಕ್, ಮೊಬೈಲ್ ನಂಬರ್ ಅಲ್ಲ, ಸೊ ಮೊಬೈಲ್ ನಂಬರ್ ಅಂತ ಹಾಕ್ತೇನೆ. ಓಕೆ, ಇಲ್ಲೊಂದು ಇದು ಕೊಟ್ಟು ಇದರ ನೆಕ್ಸ್ಟ್ ಯೂಸರಿಗೆ ಇನ್ಪುಟ್ ಮಾಡಲಿಕ್ಕೆ ಕೇಳ್ತೇನೆ. ಇದನ್ನು ನಾನು ಒಂದು ವೇರಿಯೇಬಲ್, ಮೇ ಬಿ ಮೊಬೈಲ್ ನಂಬರ್ ಅಂತ ವೇರಿಯೇಬಲ್ನಲ್ಲಿ ಸೇವ್ ಮಾಡ್ತೇನೆ. ಓಕೆ, ಫಾರ್ಮ್ಯಾಟ್ ಮಾಡ್ತೇನೆ. ಇದನ್ನು ನಾವು ಪ್ರಿಂಟ್ ಮಾಡುವ. ಯೂಸರ್ ಇನ್ಪುಟ್ ಮಾಡಿದ್ದನ್ನು ಬರ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡಲಿಕ್ಕೆ ನಾವು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕುವ. ಸೊ ಇದೇನೆಂದರೆ ಮೊಬೈಲ್ ನಂಬರ್. ಓಕೆ, ಮತ್ತು ಇದನ್ನು ಯೂಸರ್ ವೇರಿಯೇಬಲ್ ಇದೆಯಲ್ಲ, ಸೊ ಇದಕ್ಕೆ ಮೊಬೈಲ್ ಅಂಡರ್ಸ್ಕೋರ್ ನಮಗೆ ಸಜೆಸ್ಟ್ ಮಾಡ್ತದೆ ಮೊಬೈಲ್ ನಂಬರ್. ಓಕೆ, ಸೊ ದಿಸ್ ಇಸ್ ಅ ಪ್ರಿಂಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಕೊಟ್ಟ ಇನ್ಪುಟ್ ಅನ್ನು ಅದು ಮೊಬೈಲ್ ನಂಬರಲ್ಲಿ ಸೇವ್ ಮಾಡಿಬಿಟ್ಟು ಅದನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ನಾನು ಇದನ್ನು ರನ್ ಮಾಡಿಬಿಟ್ಟು ಹೇಗೆ ವರ್ಕ್ ಆಗ್ತಿದೆ ಅಂತ ನೋಡುವ. ಸೊ ಇಲ್ಲಿ ನಾನು ರನ್ ಬಟನ್ ಇದೆಯಲ್ಲ, ರನ್ ಆ್ಯಪ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಇಫ್ ಯು ಸಿ, ಇದು ಕನ್ಸೋಲ್ನಲ್ಲಿ ನಮಗೆ ಯೂಸರ್ ಇನ್ಪುಟ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಮೇ ಬಿ ನಾನು 71234 ಸಮ್ ನಂಬರ್ ಕೊಟ್ಟು ಎಂಟರ್ ಕೊಡ್ತೇನೆ. ಸೊ ಇಫ್ ಯು ಸಿ ಮೊಬೈಲ್ ನಂಬರ್ ಎಸ್ ಇದು. ಸೊ ಯೂಸರ್ ಇನ್ಪುಟ್ ಮಾಡಿದ ವ್ಯಾಲ್ಯೂವನ್ನು ಅದು ಮೊಬೈಲ್ ನಂಬರ್ ಅಂತ ವೇರಿಯೇಬಲ್ಲಿ ಸೇವ್ ಮಾಡಿಬಿಟ್ಟು ನಮಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಫಾಲೋಯಿಂಗ್ ಅಲ್ಲ. ಸೊ ದಿಸ್ ಇಸ್ ಒನ್ ವೇ ಆಫ್ ಟೇಕಿಂಗ್ ಇನ್ಪುಟ್. ಮೇ ಬಿ ವಿ ವಿಲ್ ಟ್ರೈ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡುವ, ಆಯಿತಾ. ಸೊ ನಾನು ಇನ್ನೊಂದು ಮೇ ಬಿ ಈ ಫಾರ್ಮಲ್ಲಿ ಏನಿದೆ, ಇಮೇಲ್ ಐ ಡಿ ಇನ್ಪುಟ್ ಮಾಡಲಿಕ್ಕೆ ಕೇಳ್ತೇನೆ. ಇಮೇಲ್ ಐ ಡಿ ವೇರಿಯೇಬಲ್ ನಾವು ಸೇವ್ ಮಾಡಬೇಕು. ಸೊ ಇನ್ಪುಟ್ ಪ್ಲೀಸ್ ಎಂಟರ್ ಯುವರ್ ಇಮೇಲ್ ಐ ಡಿ. ಇಲ್ಲಿ ಏನಾದರೂ ಇರ್ಬೋದು, ಇದು ನಾರ್ಮಲ್ ಸ್ಟ್ರಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಸ್ಪೇಸ್ ಕೊಡುವ, ಯಾಕಂದರೆ ಎಂಟ್ರಿ ಮಾಡಲಿಕ್ಕೆ ಕಾಣಿಸುತ್ತೆ. ಸೊ ಇದನ್ನು ನಾನು ಸುಮ್ಮನೆ ಪ್ರಿಂಟ್ ಮಾಡ್ತೇನೆ. ಓಕೆ, ಇಮೇಲ್ ಐ ಡಿ ಕೊಟ್ಟು ಈಗ ರನ್ ಮಾಡ್ತೇನೆ. ಮೊಬೈಲ್ ನಂಬರ್ ಇದು ಹಳೆಯದು ರನ್ ಆಗ್ತಾ ಇದೆ. ಪ್ಲೀಸ್ ಎಂಟರ್ ಯುವರ್ ಇಮೇಲ್ ಐ ಡಿ ಕೇಳ್ತಾ ಇದೆ. ಮೇ ಬಿ hello@microdegree.work. ಎಂಟರ್. ಸೊ ಯು ಸಿ ಮೊಬೈಲ್ ನಂಬರ್ ಆಯಿತು, ಇವನ್ ದಿಸ್ ಅಂದರೆ ನಿಮ್ಮ ಇಮೇಲ್ ಐ ಡಿನೂ ಪ್ರಿಂಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ ನಾವು ಒಂದು ಎಕ್ಸಸೈಸ್ ಟ್ರೈ ಮಾಡುವ. ಓಕೆ, ಸೊ ಯೂಸರ್ ಇನ್ಪುಟ್ಟಲ್ಲಿ ನಾವು ಯೂಸರ್ ಹತ್ರ 3 ಇನ್ಫಾರ್ಮೇಷನ್ ಕೇಳುವ. ಓಕೆ, ದಿಸ್ ಅನ್ ಎಕ್ಸಸೈಸ್. ಒಂದು ನೇಮ್, ಒಂದು ಲೊಕೇಶನ್, ಒಂದು ಕಾಲೇಜ್. ಸೊ ನೀವು ಈ ವಿಡಿಯೋದನ್ನು ಪಾಸ್ ಮಾಡಿಬಿಟ್ಟು ಸೇಮ್ ಇನ್ಪುಟ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟು, ಮೇ ಬಿ 3 ಇನ್ಪುಟ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟು ಯೂಸರ್ನ 3 ಇನ್ಫಾರ್ಮೇಷನ್ ಕೇಳಬೇಕು. ಅದಾದಮೇಲೆ ಮೇ ಬಿ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿ. ಓಕೆ, ಪ್ರಿಂಟ್ ಸ್ಟೇಟ್ಮೆಂಟ್ ಏನಂದರೆ ಆ 3 ಇನ್ಫಾರ್ಮೇಷನನ್ನು ಬರೆದು ಪ್ರಿಂಟ್ ಮಾಡಬೇಕು. ಓಕೆ, ಸೊ ದಟ್ಸ್ ದ ಎಕ್ಸಸೈಸ್. ನೀವು ಈ ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ನಾವು ನೆಕ್ಸ್ಟ್ ಸೆಕ್ಷನಲ್ಲಿ ಸೊಲ್ಯೂಷನ್ ಏನು ಅಂತ ನೋಡುವ. ಸೊ ನಾನು ಈ ಹಳೆ ಇನ್ಫಾರ್ಮೇಷನೆಲ್ಲ ಕ್ಲಿಯರ್ ಮಾಡ್ತೇನೆ. ಇದನ್ನು ಕ್ಲಿಯರ್ ಮಾಡ್ತೇನೆ, ಇದನ್ನು ಶಾರ್ಟನ್ ಮಾಡಿಬಿಟ್ಟು. ಓಕೆ, ಸೊ ನಮಗೆ ಏನು ಇನ್ಪುಟ್ ಕೇಳಿದ್ದಾರೆ, ಒಂದು ನೇಮ್. ಓಕೆ, ಸೊ ನೇಮ್ ವೇರಿಯೇಬಲ್ ಡಿಫೈನ್ ಮಾಡಿಬಿಟ್ಟು ಇನ್ಪುಟ್ ಕೊಟೇಷನ್ ನೇಮ್. ಸೊ ಸೆಕೆಂಡ್ ಒನ್ ಏನಿದೆ, ಲೊಕೇಶನ್ ಇನ್ಪುಟ್ ಲೊಕೇಶನ್. ಓಕೆ, ಸೊ ನೆಕ್ಸ್ಟ್ ಏನಿದೆ, ಕಾಲೇಜ್ ಇನ್ಫಾರ್ಮೇಷನ್ ಬೇಕು, ಇನ್ಪುಟ್ ಆಮೇಲೆ ಕೊಟೇಷನ್ ಕಾಲೇಜ್.
ಓಕೆ, 3 ಇನ್ಫಾರ್ಮೇಷನ್ ಬರ್ತಾ ಇದೆ. ಅದಾದಮೇಲೆ ನಾವು ಇದನ್ನು ಪ್ರಿಂಟ್ ಮಾಡುವ. ಸೊ ಪ್ರಿಂಟ್ ಹೇಗೆ ಅಂದರೆ, ಮೇ ಬಿ ಫಸ್ಟ್ ನೇಮ್ ಪ್ಲಸ್ ಇರೋ ಇನ್ಫಾರ್ಮೇಷನ್ ಎಲ್ಲ ಪ್ರಿಂಟ್ ಮಾಡ್ಬೋದು. ಮೇ ಬಿ ನಾವು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಫಾರ್ಮ್ ಮಾಡುವ. ಸೊ someone from this location, okay, this location, maybe he is studying at this college. Okay, ಮಾಡಿಬಿಟ್ಟು ನಾನು ಇದನ್ನು ಸ್ವಲ್ಪ ಮಿನಿಮೈಸ್ ಮಾಡ್ತೇನೆ. ಸೊ ಸಮಥಿಂಗ್ ಲೈಕ್ ದಿಸ್. ಹೀಗಿದೆ, ನಾವು 3 ಇನ್ಫಾರ್ಮೇಷನ್ ತಗೋತಾ ಇದ್ದೇವೆ ಯೂಸರ್ ಹತ್ರ. ಒಂದು ನೇಮ್, ಲೊಕೇಶನ್, ಯಾವ ಪ್ಲೇಸ್ ಅಂತ, ಇನ್ನೊಂದು ಕಾಲೇಜ್. ಅದನ್ನು ನಾವು ಏನು ಇನ್ಪುಟ್ ಮಾಡಿದಾರಲ್ಲ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೇವೆ. ಸೊ ಇದನ್ನು ರನ್ ಕೊಡ್ತೇನೆ. ಇದು ಒನ್ ವೇ ನಾನು ಯಾವಾಗಲೂ ಮಾಡ್ತಾ ಇರೋದು. ಮೇ ಬಿ ಐ ವಿಲ್ ಶೋ ಯು ದ ಅದರ್ ವೇ. ರನ್ ಆ್ಯಪ್ ಆರ್ ಇದು ರನ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟರೆ ಇಲ್ಲಿ ಯಾವ ಅಪ್ಲಿಕೇಶನ್ ಅಂತ ಕೇಳ್ತದಲ್ಲ, ಅಲ್ಲಿ ರನ್ ಆ್ಯಪ್ ಅಂತ ಕೊಟ್ಟರೆ ಆಯಿತು. ಸೊ ನೇಮ್ ಬಿ ರಾಜ್, ಲೊಕೇಶನ್ ಓಕೆ ಧಾರವಾಡ, ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಲೇಜ್ ಮೇ ಬಿ ಓಕೆ SDM ಕಾಲೇಜ್ ಅಂತ ಕೊಟ್ಟು ನಾನು ಎಂಟರ್ ಮಾಡಿದರೆ ಸೊ ನೀವು ನೋಡ್ಬೋದು. ಸೊ ರಾಜ್ ಫ್ರಮ್ ಧಾರವಾಡ ಈಸ್ ಸ್ಟಡಿಂಗ್ ಎಟ್ SDM ಕಾಲೇಜ್. ಫಾಲೋಯಿಂಗ್ ಅಲ್ಲ. ಸೊ ದಟ್ಸ್ ಹೌ ಇನ್ಪುಟ್ ವರ್ಕ್ಸ್. ಅಂದರೆ ನೀವು ಯಾವುದೇ ಇನ್ಫಾರ್ಮೇಷನ್ ಯೂಸರ್ ಹತ್ರ ಕೇಳ್ತೀರಿ, ಅದನ್ನು ಅದು ತೊಗೊಂಡು ನಮ್ಮ ಕೆಲಸ ಆ್ಯಸ್ ಅ ಪ್ರೋಗ್ರಾಮರ್ ಏನಿರ್ತದೆ ಅಂದರೆ ಯೂಸರ್ ಮಾಡಿದ ಇನ್ಫಾರ್ಮೇಷನನ್ನು ಒಂದು ವೇರಿಯೇಬಲ್ಲಿ ಸ್ಟೋರ್ ಮಾಡಬೇಕು. ಅದನ್ನು ಸ್ಟೋರ್ ಮಾಡಿದ ಇನ್ಫಾರ್ಮೇಷನನ್ನು ನಾವು ಆಮೇಲೆ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ಸೊ ದಟ್ ಇಸ್ ದ ಪ್ರಿಂಟ್ ಸ್ಟೇಟ್ಮೆಂಟ್ ವೇರ್ ವಿ ಆರ್ ಯೂಸಿಂಗ್ ಇಟ್. ಬಟ್ ಇನ್ನು ಮುಂದೆ ಹೋದ ಹಾಗೆ ವಿಲ್ ಬಿ ಯೂಸಿಂಗ್ ಫಾರ್ ಮೋರ್ ಅದರ್ ಥಿಂಗ್ಸ್ ಲೈಕ್ ಮೋರ್ ಕಾಂಪ್ಲಿಕೇಟೆಡ್ ಲಾಜಿಕ್ ಬರೀಲಿಕ್ಕೆ ಯೂಸ್ ಮಾಡ್ತೇವೆ. ಓಕೆ, ಸೊ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕಮೆಂಟಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ತೇನೆ. ಓಕೆ, ಸೊ ಕಮೆಂಟ್ಸ್ ಅಂದರೆ ಏನು? ನಾವು ಒಂದು ಕೆಲವು ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಪೈಥನ್ಗೆ ಹೇಳೋದಿದ್ರೆ ಕಮೆಂಟ್ಸ್ ಅಲ್ಲಿ ಬರಿಬೋದು. ಸೊ ಅದನ್ನು ಹೇಗೆ ಬರೆಯೋದಂದರೆ, ಈ ಹ್ಯಾಶ್ ಟ್ಯಾಗ್ ಅಂತ ಹಾಕಿಬಿಟ್ಟು ಆದಮೇಲೆ ಒಂದು ಕಮೆಂಟ್ಸ್ ಏನು ಬೇಕಾದರೂ ಬರಿಬೋದು. ಓಕೆ, ಸೊ ABCD ಅಂತ ಬರೆದ್ರೆ ಈ ಇನ್ಸ್ಟ್ರಕ್ಷನ್ಸ್ ರನ್ ಆಗೋದಿಲ್ಲ. ಸೊ ಪೈಥನ್ ವಿಲ್ ಥಿಂಕ್ ಈ ಇನ್ಸ್ಟ್ರಕ್ಷನ್ಸ್ ರನ್ ಮಾಡಬಾರ್ದು ಅಂತ. ಸೊ ನಾವು ಕಮೆಂಟ್ಸ್ ಯಾಕೆ ಮಾಡಬೇಕು? ಸೊ ನಾರ್ಮಲಿ ನೀವು ದೊಡ್ಡ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿದ್ರೆ, ಕಾರ್ಪೊರೇಟ್ ಲೆವೆಲ್ ವರ್ಕ್ ಮಾಡೋದಿದ್ರೆ ಏನಾಗ್ತದೆ ಅಂದರೆ ತುಂಬ ಜನ ಡೆವಲಪರ್ಸ್ ಜೊತೆಗೆ ಕೆಲಸ ಮಾಡ್ತಿರ್ತಾರೆ. ಸೊ ಸಮ್ಟೈಮ್ಸ್ ನೀವು ಒಂದು ಪ್ರೋಗ್ರಾಮನ್ನು ಬರೆದು ಹೋಗಿಬಿಡ್ತೀರಿ, ಬೇರೆ ಒಬ್ಬ ಡೆವಲಪರ್ ಬಂದು ನಿಮ್ಮ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಆ ಥರ ಇರುವಾಗ ಇಟ್ಸ್ ನಾರ್ಮಲಿ ಅ ಬೆಸ್ಟ್ ಪ್ರಾಕ್ಟೀಸ್ ಟು ರೈಟ್ 1 or 2 ಸಮರಿ, 1 or 2 ಲೈನ್ ಸಮರಿ ಬರೆದ್ರೆ ನಿಮ್ಮ ಕೋಡಿಗೆ ಆಲ್ವೇಸ್ ಅ ಬೆಸ್ಟ್ ಪ್ರಾಕ್ಟೀಸ್. ಸೊ ಈಗ ನಮ್ಮದು ಯೂಸರ್ ಇನ್ಪುಟ್ ತೊಗೊಂಡಿದ್ವಲ್ಲ, ಸೊ ಇದನ್ನು ನಾವು ಯಾಕೆ ತೊಗೋತಾ ಇದ್ದೇವೆ ಅಂತ ಬರಿಬೋದು. ಸೊ ನೀಡ್ ಟೇಕ್ ಯೂಸರ್ ಇನ್ಫಾರ್ಮೇಷನ್ ಫಾರ್ ಕಾಲೇಜ್ ಅಂತ ಹಾಕಿದರೆ ನೆಕ್ಸ್ಟ್ ಯಾರೋ ಡೆವಲಪರ್ ಬಂದಾಗ ನೀವು ಯಾಕೆ ಇನ್ಫಾರ್ಮೇಷನ್ ತಗೋತಿದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅ ಗುಡ್ ಪ್ರಾಕ್ಟೀಸ್ ಟು ಫಾಲೋ. ನೀವು ಯಾವುದೇ ಪ್ರೋಗ್ರಾಮ್ ಬರೆಯುವಾಗ ಎಟ್ ದ ಬಿಗಿನಿಂಗ್ ಒಂದು ಕಮೆಂಟ್ ಹಾಕಿಬಿಟ್ರೆ ಪೈಥನ್ ಇದನ್ನು ಇಗ್ನೋರ್ ಮಾಡ್ತದೆ. ಆದರೆ ಆ್ಯಸ್ ಅ ಹ್ಯೂಮನ್ಸ್ ನಾವು ಅದನ್ನು ನೋಡಿದಾಗ, ಯಾರೋ ಬೇರೆ ಡೆವಲಪರ್ ಬಂದಾಗ ಅವರಿಗೆ ಗೊತ್ತಾಗ್ತದೆ ನೀವು ಯಾಕೆ ಈ ಕೋಡನ್ನು ಬರೆದಿದ್ದೀರಿ ಅಂತ. ಈವನ್ ನೀವು ಇಂಟರ್ವ್ಯೂಗೆ ಹೋದರೆ ಈ ಪ್ರಾಕ್ಟೀಸನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಇಟ್. ಸೊ ಈ ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ, ಒಂದು ಯೂಸರ್ ಹತ್ರ ಹೇಗೆ ಇನ್ಪುಟ್ ಕಲೆಕ್ಟ್ ಮಾಡೋದಂತ ನೋಡಿದ್ವಿ. ಬಟ್ ಒನ್ ಥಿಂಗ್ ನೀವು ಅಬ್ಸರ್ವ್ ಮಾಡಿರಬೇಕು, ನಾವು ಎಲ್ಲ ಕಡೆ ಸ್ಟ್ರಿಂಗ್ಸನ್ನು ಇನ್ಪುಟ್ ಆಗಿ ತೊಗೊಂಡಿದ್ವಿ. ಆದರೆ ನಾವು ವೇರಿಯೇಬಲ್ಸಲ್ಲಿ ನೋಡಿದರೆ ಬೇರೆ ವೇರಿಯೇಬಲ್ಸ್ ಟೈಪು ಇತ್ತು. ಒಂದು ಇಂಟ್ ಇತ್ತು, ಒಂದು ಫ್ಲೋಟ್ ಇತ್ತು, ಹಾಗೆ.